ಆರ್ವಿ ರಸ್ತೆ ನಿಲ್ದಾಣದಲ್ಲಿ ಮೆಟ್ರೋ ಸಂಚಾರಕ್ಕೆ ಅಡ್ಡಿಪಡಿಸಿದವರ ಮೇಲೆ ದೂರು. ಆರ್ವಿ ರಸ್ತೆ ನಿರ್ಮಾಣದಲ್ಲಿ ಮೆಟ್ರೋ ಸಂಚಾರಕ್ಕೆ ಅಡ್ಡಿಪಡಿಸಿದವರ ಮೇಲೆ ದೂರು. ರೈಲಿನ ಬಾಗಿಲಿನಲ್ಲಿ ಕಾಲಿಟ್ಟು ಅರ್ಧ ಗಂಟೆ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ನಿಗದಿತ ವೇಳೆಗಿಂತ ಮುಂಚಿತವಾಗಿ ರೈಲು ಬಿಡಲು ಒತ್ತಾಯ. ರೈಲು ತಡೆದು ಪ್ರತಿಭಟನೆ ನಡೆಸಿದ ಗುಂಪಿನ ಮೇಲೆ ದೂರು ದಾಖಲಾಗಿದೆ. ಗಲಾಟೆಯಿಂದ ಹಳದಿ ಮಾರ್ಗದ ಮೆಟ್ರೋ ಸಂಚಾರ ವಿಳಂಬ ಆಗಿತ್ತು. ಸುಮಾರು ಅರ್ಧ ಗಂಟೆಗಳ ಕಾಲ ಮೆಟ್ರೋ ವಿಳಂಬ ಆಗಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮೆಟ್ರೋ ವಿಳಂಬ ಆಗಿದೆ. ದೂರು ಕೂಡ ದಾಖಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆರ್ವಿ ರಸ್ತೆ ನಿಲ್ದಾಣದಲ್ಲಿ ಮೆಟ್ರೋ ಸಂಚಾರಕ್ಕೆ ಅಡ್ಡಿಯನ್ನ ಪಡಿಸಲಾಗಿತ್ತಂತೆ. ಆ ಮೆಟ್ರೋ ಸಂಚಾರಕ್ಕೆ ಅಡ್ಡಿಪಡಿಸಿದವರ ಮೇಲೆ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ. ಯಾರೆಲ್ಲ ಅಡ್ಡಿಪಡಿಸಿದ್ರು ಆ ಗುಂಪಿನವರ ಮೇಲೆ ದೂರು ದಾಖಲಾಗಿದೆ. ರೈಲಿನ ಬಾಗಿಲಲ್ಲಿ ಕಾಲಿಟ್ಟು ಅರ್ಧ ಗಂಟೆ ಸಂಚಾರಕ್ಕೆ ಅಡ್ಡಿಯನ್ನ ಪಡಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ. ಬಾಗಿಲಿಗೆ ಕಾಲನ್ನು ಅಡ್ಡ ಕೊಟ್ಟಿ ಅರ್ಧ ಗಂಟೆಗಳ ಕಾಲ ರೈಲನ್ನು ಸ್ಥಗಿತಗೊಳಿಸಿದ್ರಂತೆ. ರೈಲು ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಿತ್ತಂತೆ ಒಂದು ಗುಂಪು. ಸದ್ಯಕ್ಕೆ ಆ ಗುಂಪಿನ ಸದಸ್ಯರೇನಿದ್ರು ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಗಲಾಟೆಯಿಂದ ಹಳದಿ ಮಾರ್ಗದ ಮೆಟ್ರೋ ಕೂಡ ವಿಳಂಬ ಆಯ್ತಂತೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮೆಟ್ರೋ ವಿಳಂಬ ಆಗಿದೆ. ಇದರಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ. ಯಾಕೆಂತಂದ್ರೆ ಅರ್ಧ ಗಂಟೆ ಲೇಟ್ ಆಯಿತು ಅಂತಂದ್ರೆ ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗಿದೆ. ಹಾಗಾಗಿ ಆ ಗುಂಪಿನವ್ರು ಏನಿದ್ರು ಅವರ ವಿರುದ್ಧ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ.